ದೇವರಿಗೆ ಪೂಜೆ ಪ್ರಾರ್ಥನೆ ಯಾಕೆ ಮಾಡಬೇಕು? ಪೂಜೆ ಯಾಕೆ ಮಾಡಬೇಕು, ಪ್ರಾರ್ಥನೆ ಯಾಕೆ ಮಾಡಬೇಕು? ಬಹಳ ಜನರನ್ನು ಕಾಡುವ ಪ್ರಶ್ನೆ ಇದು. ಕಾಣದ ದೇವರಿಗೆ ಪೂಜೆ ಯಾಕೆ ಮಾಡಬೇಕು? ದೇವರ ಪೂಜೆಯಿಂದ ನಿಜವಾಗಿಯೂ ಲಾಭವಿದೆಯೇ? ನಾವು ದೇವರ ಪೂಜೆ ಮಾಡದಿದ್ದರೆ ಏನಾಗುತ್ತದೆ? ಪೂಜೆ ಎನ್ನುವುದು ಒಂದು ಯೋಗ ಶಾಸ್ತ್ರದ ಪದ್ಧತಿ, ಸಾಧನೆಗೆ ಅನುಸಂಧಾನವಾದ ಪ್ರಕ್ರಿಯೆ ಎಂಬ ಪರಮಾರ್ಥ ಸೃಷ್ಟಿ ಸ್ಥಿತಿ ಲಯಗಳೆಂಬ ಜೀವನ ವ್ಯವಸ್ಥೆಗೆ ಕಾರಣವಾದ ದೇವನಿಗೆ ಸರ್ವೋತ್ತಮನಿಗೆ ಕೃತಜ್ಞತೆ ಸಲ್ಲಿಸುವ ಧಾರ್ಮಿಕ ವಿಧಾನವೇ ಪೂಜೆ. ಪೂಜೆ ಮಾಡದೇ ಇದ್ದರೆ ಏನಾಗುತ್ತದೆಯೋ ಗೊತ್ತಿಲ್ಲ. ಅದಕ್ಕೆ ಪೂಜೆ ಮಾಡಿದರೆ ಮಾತ್ರ ನಮ್ಮ ಜೀವನಕ್ಕೇನು ಬೇಕೋ ಎಲ್ಲವೂ ಸಿಗುತ್ತದೆ. ಶಾಂತಿ, ನೆಮ್ಮದಿ, ನಂಬಿಕೆ, ಸಂತೋಷ, ಸಹೃದಯತೆ, ಯೋಜನಾ ಮುನ್ನಡೆ, ಧೈರ್ಯ, ಕಾರ್ಯದಕ್ಷತೆ, ದೀಕ್ಷೆ, ಆಶಾವಾದ, ಶ್ರದ್ಧೆ, ಗಹಿತ್ಯ, ಕಲಿಯುವಿಕೆ, ಆರಾಧನೆ, ಐಕ್ಯತೆ ಮುಂತಾದ ಶಕ್ತಿಕ್ರಿಯೆಗಳು ಲಭಿಸುತ್ತವೆ. ಪೂಜೆಯಿಂದ ಮನೋಶಕ್ತಿ ವೃದ್ಧಿಯಾಗುತ್ತದೆ. ಅವಶ್ಯ ಮನೋಭೋಕ್ತವ್ಯಂ ಗತಂ ಜನ್ಮ ಶುಭಾಶುಭಂ. ಗತ ಜನ್ಮದಲ್ಲಿ ಮಾಡಿರುವ ಪಾಪ ಪುಣ್ಯಗಳನ್ನೇ ನಾವು ಈ ಜನ್ಮದಲ್ಲಿ ಅನುಭವಿಸುತ್ತಿದ್ದೇವೆ. ಅಂದ ಮೇಲೆ ಗತ ಜನ್ಮದ ಕಾರಣದಿಂದ ಬಂದ ಕಷ್ಟಗಳನ್ನು ಈಗ ಅನುಭವಿಸಬೇಕಾಗಿ ಬಂದಿದೆ. ಈಗ ಮಾಡುವ ಪೂಜೆಗೂ ಕಷ್ಟಗಳಿಗೂ ಸಂಬಂಧವಿಲ್ಲ. ನಾವೀಗ ಮಾಡುವ ಪೂಜಾ ಫಲದಿಂದ ಕಷ್ಟ ನಿವಾರಣೆಯಾಗದಿದ್ದರೂ ಉಪಶಮನ ಸಿಗುತ್ತದೆ, ಸಹನ ಶಕ್ತಿ ಸಿಗುತ್ತದೆ. ಗತ ಜನ್ಮದ ರೋಗಕ್ಕೆ ಈ ಜನ್ಮದ ಔಷಧಿಯೇ ಪೂಜೆ. ಪ್ರಾರ್ಥನೆ, ಪೂಜೆ ನಂಬಿದವರಿಗೆ ದೇವರಿದ್ದಾನೆ, ಪಾಲಿಸುತ್ತಾನೆ, ರಕ್ಷಿಸುತ್ತಾನೆ, ಸಹಕರಿಸುತ್ತಾನೆ ಎಂಬುದಕ್ಕೆ ಸಾಕ್ಷಿಯಾಗುವ ಸ್ವಾರಸ್ಯಕರ ಘಟನೆ ಇಲ್ಲಿದೆ ನೋಡಿ. ನಗರದಲ್ಲಿ ಔಷಧ ಅಂಗಡಿ ಹೊಂದಿದ್ದ ವ್ಯಕ್ತಿಯೊಬ್ಬ ದೇವರನ್ನು ನಂಬದ ಪರಮ ನಾಸ್ತಿಕನಾಗಿದ್ದ. ಆದರೆ ಜನಸೇವೆ ಎಂಬ ಕಾಯಕದಿಂದ ಆಸುಪಾಸಿನವರಿಗೆಲ್ಲ ಅಚ್ಚುಮೆಚ್ಚಿನವನಾಗಿದ್ದ. ಆತನ ಮನೆಯವರೆಲ್ಲ ಆಸ್ತಿಕರಾಗಿದ್ದರು. ದೇವಸ್ಥಾನ, ದೇವರು, ಪ್ರಾರ್ಥನೆ ಇಂತಹ ವಿಚಾರದಲ್ಲಿ ನಂಬಿಕೆ ಇದ್ದ ಮನಮಂದಿಯೆಲ್ಲ ಈತನನ್ನು ಪ್ರಾರ್ಥಿಸುವಂತೆ ಒತ್ತಾಯಿಸುತ್ತಿದ್ದರೂ ನಾಸ್ತಿಕನಾಗಿಯೇ ಉಳಿದಿದ್ದ. ಒಂದು ದಿನ ರಾತ್ರಿ ಜೋರಾಗಿ ಮಳೆ ಸುರಿಯಲಾರಂಭಿಸಿದಾಗ ವಿದ್ಯುತ್ ಕಡಿತವಾಯಿತು. ಆ ವೇಳೆಯಲ್ಲಿ ಮಳೆಯಲ್ಲಿ ತೊಯ್ದು ಹೋಗಿದ್ದ ಬಾಲಕನೊಬ್ಬ ಓಡಿ ಬಂದು ಅನಾರೋಗ್ಯ ಪೀಡಿತಳಾಗಿರುವ ನನ್ನ ತಾಯಿಗೆ ತುರ್ತಾಗಿ ಔಷಧ ಕೊಡುವಂತೆ ಕೋರಿ ಔಷಧ ಚೀಟಿಯನ್ನು ಕೊಟ್ಟ. ಅಂಗಡಿ ಮಾಲೀಕ ಒಲ್ಲದ ಮನಸ್ಸಿನಿಂದಲೇ ಟಾರ್ಚ್ ಬೆಳಕಿನಲ್ಲಿ ತಡಕಾಡಿ ಔಷಧ ಕೊಟ್ಟು ಕಳಿಸಿದ. ಕೊಂಚ ಹೊತ್ತಲ್ಲಿ ಮಳೆ ನಿಂತು ವಿದ್ಯುತ್ ದೀಪಗಳು ಬೆಳಗಿದವು. ಅಷ್ಟರಲ್ಲಿ ಅಂಗಡಿ ಮಾಲೀಕ ತಾನು ಕತ್ತಲಲ್ಲಿ ಬಾಲಕನಿಗೆ ಕೊಟ್ಟ ಔಷಧಗಳತ್ತ ಗಮನ ಹರಿಸಿ ಹೌವು ಹಾರಿದ. ಅದು ಮನುಷ್ಯರು ಸೇವಿಸುವ ಔಷಧವಾಗಿರದೆ ಕ್ರಿಮಿನಾಶಕದ ಬಾಟಲಿಯಾಗಿತ್ತು. ತನ್ನಿಂದ ಅಮಾಯಕ ಜೀವವೊಂದು ಬಲಿಯಾಗುತ್ತದಲ್ಲ ಎಂಬ ಪಾಪ ಪ್ರಜ್ಞೆಯ ಜೊತೆಗೆ ಆ ಬಾಲಕ ಅನಾಥನಾಗುತ್ತಾನಲ್ಲ ಎಂಬ ಅಪರಾಧ ಪ್ರಜ್ಞೆಯೂ ಕಾಡಿತು. ಏನು ಮಾಡಬೇಕೆಂಬುದನ್ನು ಅರಿಯದೆ ಈ ದುರಂತವನ್ನು ಹೇಗೆ ತಪ್ಪಿಸಲು ಎಂದು ಯೋಚಿಸುತ್ತಾನೆ. ಆಗ ಆತನಿಗೆ ಗೋಡೆಯಲ್ಲಿ ತೂಗು ಹಾಕಿದ್ದ ದೇವರ ಚಿತ್ರಪಟವೊಂದು ಕಣ್ಣಿಗೆ ಬಿತ್ತು. ಬೇಡವೆಂದರೂ ಒತ್ತಾಯದಿಂದ ಆತನ ತಂದೆ ಅದನ್ನಲ್ಲಿ ತೂಗು ಹಾಕಿದ್ದರು. ಯಾವುದೇ ಸಂದರ್ಭದಲ್ಲಿ ಪರಿಸ್ಥಿತಿ ನಿನ್ನ ಕೈ ಮೀರಿ ಹೋದಾಗ, ಅಸಹಾಯ ಸ್ಥಿತಿಯಲ್ಲಿದ್ದಾಗಲಾದರೂ ಈ ಚಿತ್ರಪಟಕ್ಕೆ ಕೈ ಮುಗಿದು ಮನಃಪೂರ್ವಕವಾಗಿ ಪ್ರಾರ್ಥಿಸು, ದಾರಿಯೊಂದು ಗೋಚರವಾಗುತ್ತದೆ ಎಂದು ಅಪ್ಪ ಹೇಳಿದ್ದ ಮಾತು ಆ ಕ್ಷಣಕ್ಕೆ ನೆನಪಿಗೆ ಬಂತು ಎಂದು ದೇವರಿಗೆ ಕೈ ಮುಗಿಯುತ್ತಿದ್ದ ಆತ ಮೊದಲ ಬಾರಿಗೆ ಕೈ ಮುಗಿದು ಪ್ರಾರ್ಥನೆ ಸಲ್ಲಿಸಿದ. ಕೆಲವೇ ಕ್ಷಣಗಳಲ್ಲಿ ಪವಾಡವೋ ಎಂಬಂತೆ ಔಷಧ ತೆಗೆದುಕೊಂಡು ಹೋಗಿದ್ದ ಬಾಲಕ ಎದುರುಸಿರಿ ಬಿಡುತ್ತಾ ಓಡೋಡಿ ಅಂಗಡಿಗೆ ಬಂದು, ಅಂಕಲ್, ಜೋರು ಮಳೆಯಲ್ಲಿ ನಾನು ಓಡೋಡಿ ಹೋಗುತ್ತಿದ್ದಾಗ ನೀವು ಕೊಟ್ಟಿದ್ದ ಔಷಧ ಬಾಟಲಿ ಕೈ ಜಾರಿ ಕೆಳಗೆ ಬಿದ್ದು ಒಡೆದು ಹೋಯಿತು. ನನಗೆ ಇನ್ನೊಂದು ಔಷಧ ಬಾಟಲಿ ಕೊಡಿ, ಆದರೆ ನನ್ನಲ್ಲೀಗ ಕೊಡಲು ಹಣವಿಲ್ಲ ಎಂದು ಗಾಬರಿಯಿಂದ ಒಂದೇ ಉಸಿರಿಗೆ ಹೇಳಿ ಕಣ್ಣೀರು ಹಾಕಿದ. ಆಗ ಅಂಗಡಿಯವನು ಆ ಬಾಲಕನನ್ನು ತಬ್ಬಿಕೊಂಡು ಆತನಿಗೆ ಬೇಕಾದ ಔಷಧದ ಜೊತೆಗೆ ಕೊಂಚ ಹಣವನ್ನೂ ಕೊಟ್ಟು ಕಳಿಸಿದ. ನಾಸ್ತಿಕನಾಗಿದ್ದರೂ ಪರಿಶುದ್ಧ ಮನಸ್ಸಿನಿಂದ ಆತ ಮೊದಲ ಬಾರಿಗೆ ದೇವರಲ್ಲಿ ಮೊರೆಯಿಟ್ಟು ಮಾಡಿದ ಪ್ರಾರ್ಥನೆ ಕೈಗೂಡಿತ್ತು. ಮನುಜ ಶುದ್ಧ ಭಕ್ತಿಯ ಮೂಲಕ ಮೋಕ್ಷವನ್ನು ಪಡೆಯಬಹುದು. ಸರ್ವಶಕ್ತನಾದ ಭಗವಂತನಲ್ಲಿ ಅನುದಿನ ಅನುಕ್ಷಣ ಪ್ರಾರ್ಥನೆ ಸಲ್ಲಿಸುತ್ತಿರಬೇಕು. ನಿಷ್ಕಲ್ಮಶ ಮನದಿಂದ ಪ್ರಾರ್ಥನೆ ಸಲ್ಲಿಸಿದಾಗ ಅಸಾಧ್ಯವೂ ಸಾಧ್ಯವಾಗುತ್ತದೆ. ತಾಳ್ಮೆ ಮತ್ತು ಸಮಾಧಾನ.
ಸಂತರೊಬ್ಬರ ಆಶ್ರಮಕ್ಕೆ ಮಧ್ಯವಯಸ್ಸಿನ ವ್ಯಕ್ತಿಯೊಬ್ಬರು ಅವರನ್ನು ಭೇಟಿಯಾಗಲು ಬಂದರು. ಆ ವ್ಯಕ್ತಿಯ ಮುಖದ ಮೇಲೆ ಚಿಂತೆಯ ಗೆರೆಗಳು ಎದ್ದು ಕಾಣುತ್ತಿದ್ದವು. ಸಂತರು ಬೇರೆಯೊಬ್ಬರೊಂದಿಗೆ ಮಾತನಾಡುತ್ತಿದ್ದರಿಂದ ಅವರ ಶಿಷ್ಯರು ಈ ವ್ಯಕ್ತಿಯನ್ನು ಸ್ವಲ್ಪ ಸಮಯ ಕುಳಿತುಕೊಳ್ಳುವಂತೆ ಹೇಳಿದರು. ಈ ವ್ಯಕ್ತಿ ಸುಮಾರು ಅರ್ಧ ಗಂಟೆಗಳ ಕಾಲ ಹೊರಗಡೆ ಕಾಯಬೇಕಾಯಿತು. ವ್ಯಕ್ತಿ ತುಂಬ ಒದ್ದಾಡುತ್ತಿದ್ದ. ಕೂತಲ್ಲಿ ಕೂರದೆ, ನಿಂತಲ್ಲಿ ನಿಲ್ಲದೆ ಆಚೆ ಈಚೆ ನಡೆದಾಡುತ್ತಿದ್ದ. ಒಂದೊಂದು ನಿಮಿಷಕ್ಕೂ ಶಿಷ್ಯರೊಂದಿಗೆ ಅವರನ್ನು ಭೇಟಿಯಾಗಲು ಇನ್ನೂ ಎಷ್ಟು ಸಮಯ ಬೇಕಾಗಬಹುದು ಎಂದು ಕೇಳುತ್ತಿದ್ದ. ಸುಮಾರು 1 ತಾಸಿನ ಬಳಿಕ ಅವನಿಗೆ ಸಂತರ ಬಳಿ ಹೋಗುವ ಅವಕಾಶ ದೊರಕಿತು. ಸಂತರಿಗೆ ಇವನ್ನು ನೋಡಿದ ಕೂಡಲೇ ಇವನ ತಳಮಳ ಅರ್ಥವಾಯಿತು. ಅವರು ಅವನಿಗೆ ಸ್ವಲ್ಪ ಸಮಯ ಸುಮ್ಮನೆ ಕೂರುವಂತೆ ತಿಳಿಸಿದರು. ಆದರೆ ಈತ ತನ್ನ ತೊಂದರೆಗಳನ್ನು ಸಂತರು ಬಳಿ ಹೇಳಲು ಶುರು ಹಚ್ಚಿದ. ನೋಡಿ ಗುರುಗಳೇ, ನಾನು ಎಷ್ಟೇ ಕಷ್ಟಪಟ್ಟರೂ ಯಾವುದೇ ಕೆಲಸಕ್ಕೆ ಕೈ ಹಾಕಿದರೂ ಅದು ಪೂರ್ಣಗೊಳ್ಳದೆ ನನ್ನ ಮನಸ್ಸಿಗೆ ತುಂಬ ಕಿರಿಕಿರಿಯಾಗುತ್ತದೆ. ಜೀವನದಲ್ಲಿ ಏನಾದರೂ ದೊಡ್ಡ ಸಾಧನೆ ಮಾಡಬೇಕೆಂಬುದು ನನ್ನ ಆಸೆ. ಆದರೆ ನಾನು ಕೈ ಹಾಕಿದ ಕೆಲಸವೆಲ್ಲ ಪೂರ್ಣಗೊಳ್ಳದೆ ನನಗೆ ನಿರಾಸೆಯಾಗುತ್ತದೆ. ಯಾಕೋ ಯಾವುದೋ ನನ್ನ ಕೈಯಲ್ಲಿ ಹತ್ತುತ್ತಿಲ್ಲ. ದಯಮಾಡಿ ಇದರ ಬಗ್ಗೆ ನನಗೆ ಮಾರ್ಗದರ್ಶನ ನೀಡಿ ಎಂದು ಗೋಗರೆದ. ಸಂತರು ಯಾವ ಮಾತನ್ನೂ ಆಡದೆ ಅವನ ಭುಜ ತಟ್ಟಿ ತಮ್ಮ ಹಿಂದೆ ಬರಲು ಹೇಳಿದರು. ಅವನನ್ನು ತಮ್ಮ ಜೊತೆ ಆಶ್ರಮದ ಹಿತ್ತಲಿಗೆ ಕರೆದು ತಂದರು. ಅಲ್ಲಿ ನೋಡಿದರೆ ಹಿತ್ತಲ ತುಂಬ ಸಣ್ಣ ಸಣ್ಣ ಗುಳಿಗಳಿದ್ದವು. ಎಲ್ಲವೂ 2 ಅಡಿ 3 ಅಡಿ ಆಳದವು. ಈ ರೀತಿಯ ಅದೆಷ್ಟೋ ಸಣ್ಣ ಸಣ್ಣ ಗುಳಿಗಳಿದ್ದು ಈ ವ್ಯಕ್ತಿಗೆ ಸಣ್ಣ ಸಣ್ಣ ಗುಂಡಿಗಳನ್ನು ಕಂಡು ಆಶ್ಚರ್ಯವಾಯಿತು. ಅವನು ಸಂತರನ್ನು ಕೇಳಿದ, ಯಾಕೆ ಹೀಗೆ ಕಂಡಲ್ಲೆಲ್ಲ ಗುಳಿಗಳನ್ನು ತೆಗೆದಿದ್ದೀರಲ್ಲ, ಗಿಡ ನೆಡಲಕ್ಕಾಗಿಯೇ ಎಂದು ಕೇಳಿದ. ಆಗ ಸಂತರು, ಗಿಡ ಎಲ್ಲಿ ನೆಡುವುದು, ನಮಗೆ ನೀರಿನ ಕೊರತೆ ಬಹಳ ಇದೆ. ಅದಕ್ಕಾಗಿ ನನ್ನ ಶಿಷ್ಯರು ಬಾವಿಗಳನ್ನು ತೋಡುತ್ತಿದ್ದಾರೆ. ನೋಡಿ, ಎಷ್ಟೊಂದು ಕಡೆಗೆ ಗುಂಡಿ ತೆಗೆದರೂ ಒಂದರಲ್ಲೂ ನೀರು ಬರುತ್ತಿಲ್ಲ ಎಂದರು. ಆಗ ಆ ವ್ಯಕ್ತಿ ನಕ್ಕು ಹೇಳಿದ, ನೀವು ಬಹಳ ಬುದ್ಧಿವಂತರೆಂದುಕೊಂಡಿದ್ದೆ, ಆದರೆ ಹೀಗೆ ಕಂಡಿರಲಿಲ್ಲ. ಗುಳಿ ತೆಗೆಸಿದರೆ ನೀರು ಬರುತ್ತದೆಯೇ? ಇಷ್ಟು ಸಣ್ಣ ವಿಷಯ ನಿಮಗೆ ಹೊಳೆಯುತ್ತಿಲ್ಲವೇ? ಇಷ್ಟೊಂದು ಸಣ್ಣ ಸಣ್ಣ ಗುಂಡಿ ತೆಗೆಯುವುದರ ಬದಲು ಒಂದೇ ಕಡೆ 100 ಅಡಿ ತೆಗೆದಿದ್ದರೆ ಇಷ್ಟು ಹೊತ್ತಿಗೆ ನೀರು ಖಂಡಿತವಾಗಿ ಸಿಗುತ್ತಿತ್ತು ಎಂದ. ಆಗ ಸಂತರು, ಸಮಸ್ಯೆಗೂ ಇದೇ ಉತ್ತರ ಅಲ್ಲವೇ? ಸಾಧನೆ ಮಾಡಲು ಆಸಕ್ತಿ ಇದೆ ಎಂದು ಎಲ್ಲ ಕೆಲಸಗಳನ್ನು ಒಟ್ಟಿಗೆ ಕೈ ಹಾಕಿ ಶ್ರದ್ಧೆಯಿಂದ ಯಾವುದನ್ನು ಪೂರ್ಣಗೊಳಿಸದೆ ಅರ್ಧಕ್ಕೆ ಕೈಬಿಟ್ಟು ಯಾವುದು ನನ್ನ ಕೈ ಹತ್ತುತ್ತಿಲ್ಲ ಎಂದು ಕೊರಗುವೆಯಲ್ಲ. ಒಂದು ಕೆಲಸ ಹಿಡಿದು ಅದನ್ನು ನೆಟ್ಟಗೆ ಪೂರ್ತಿಯಾಗಿ ಮುಗಿಸದೆ ಇನ್ನೊಂದಕ್ಕೆ ಕೈ ಹಾಕಿ ಅದನ್ನು ಕೂಡ ತಾಳ್ಮೆಯಿಂದ ಮಾಡಿ ಮುಗಿಸದೆ ಅಲ್ಲಿಗೆ ನಿಲ್ಲಿಸಿ ಮತ್ತೊಂದೆಡೆ ಗಮನ ಹರಿಸಿ ನನ್ನಿಂದ ಯಾವ ಸಾಧನೆಯನ್ನು ಮಾಡಲಾಗುತ್ತಿಲ್ಲ, ನನ್ನ ಅದೃಷ್ಟವೇ ಚೆನ್ನಾಗಿಲ್ಲ ಎಂದು ಕೊರಗುತ್ತಾ ಕೂತರೆ ಏನಾದರೂ ಸಾಧನೆ ಮಾಡಲಾದೀತೆ? ಹಿಡಿದ ಕೆಲಸವನ್ನು ಶ್ರದ್ಧೆ ತಾಳ್ಮೆಯಿಂದ ಮುಗಿಸಿ ನಂತರ ಮುಂದಿನ ಕೆಲಸಕ್ಕೆ ಕೈ ಹಾಕುವುದಲ್ಲವೇ? ಆಗ ಒಂದರ ನಂತರ ಒಂದನ್ನು ನೀನು ಸಾಧಿಸಬಹುದು. ಯಾವುದಕ್ಕಾದರೂ ಅರ್ಧ ತಾಸು ಕಾಯುವಷ್ಟು ವ್ಯವಧಾನ ನಿನ್ನಲ್ಲಿಲ್ಲ, ಬರೀ ಚಡಪಡಿಕೆ. ಹೀಗಿರುವಾಗ ಜೀವನದಲ್ಲಿ ನೀನಿನ್ನೇನನ್ನು ತಾನೇ ಸಾಧನೆ ಮಾಡಬಲ್ಲೆ ಎಂದರು. ಮೊದಲು ನಿನ್ನ ಚಡಪಡಿಕೆಯೇ ನಿಲ್ಲಿಸುವುದನ್ನು ಕಲಿ, ಆಮೇಲೇನಾದರೂ ಸಾಧಿಸುವೆಯಂತೆ ಎಂದರು. ಆ ವ್ಯಕ್ತಿ ತಲೆ ತಗ್ಗಿಸಿ ನಿಂತಿದ್ದ. ತನ್ನ ತಪ್ಪಿನ ಅರಿವಾಗಿತ್ತು. ತನ್ನ ಕೆಲಸಕ್ಕೆ ಸಾಧನೆಗೆ ಯಾವುದು ಅಡ್ಡಿಯಾಗುತ್ತಿದೆ ಎಂಬ ಸತ್ಯದ ಅರಿವಾಯಿತು. ಸಂತರಿಗೆ ನಮಸ್ಕರಿಸಿ ಅಲ್ಲಿಂದ ಹೊರಟ. ನಮ್ಮಲ್ಲಿ ಎಷ್ಟೋ ಜನರ ಸಮಸ್ಯೆಯೂ ಕೂಡ ಇದೇ ಆಗಿರುವುದು. ಎಲ್ಲವನ್ನೂ ಒಮ್ಮೆಗೆ ಮಾಡಿ ಮುಗಿಸಲು ಹೊರಡುತ್ತೇವೆ. ಯಾವುದನ್ನೂ ಪೂರ್ಣ ಶ್ರದ್ಧೆ ತಾಳ್ಮೆಯಿಂದ ಮಾಡದೆ ಆ ಕೆಲಸವನ್ನು ಅರ್ಧದಲ್ಲಿ ಕೈಬಿಟ್ಟು ಇನ್ನೊಂದಕ್ಕೆ ಕೈ ಹಾಕಿ ಅದನ್ನು ಕೂಡ ಪೂರ್ಣಗೊಳಿಸದೆ ನನ್ನಿಂದ ಏನೂ ಸಾಧ್ಯವಿಲ್ಲ ಎಂದು ನಿರಾಶರಾಗುತ್ತೇವೆ. ಏಕಾಗ್ರತೆಯಿಂದ ಪರಿಶ್ರಮದಿಂದ ಹಿಡಿದ ಕೆಲಸವನ್ನು ಮಾಡಿ ಪೂರೈಸಲೇಬೇಕು ಎಂಬ ತಾಳ್ಮೆ ನಮ್ಮಲ್ಲಿಲ್ಲ. ಏಕಾಗ್ರತೆಯಿಂದ ಶ್ರದ್ಧೆಯಿಂದ ಹಿಡಿದ ಕೆಲಸವನ್ನು ಒಂದೊಂದಾಗಿ ಮಾಡುತ್ತಾ ಹೋದರೆ ಜೀವನದಲ್ಲಿ ನಾವು ಏನನ್ನಾದರೂ ಸಾಧಿಸಬಹುದು ಅಲ್ಲವೇ? ಈ ವಿಡಿಯೋದಲ್ಲಿರುವ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ಒಂದು ಲೈಕ್ ಕೊಡಿ, ಹಾಗೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೇ ಇದ್ದರೆ ಸಬ್ಸ್ಕ್ರೈಬ್ ಆಗಿ, ಹಾಗೂ ಇದನ್ನು ಶೇರ್ ಮಾಡಿ ಬೇರೆಯವರಿಗೂ. ನಮಸ್ಕಾರ.